ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದೊಳಗೆ ಭೋಜರಾಜನ ಕಥೆಗಳನ್ನು ಹೇಳಿದ್ದೀನಿ. ಭೋಜರಾಜ ಭಾಳ ವಿದ್ವಾಂಸನಾಗಿರ್ತಾನೆ. ಅಲ್ಲದೆ ಈ ವಿಜ್ಞಾನಿ ಕೂಡ ಈಗಿನ ತಂತ್ರಜ್ಞಾನಗಳನ್ನು ಕೂಡ ಅವಾಗಲಿನ ಅವನು ಅಳವಡಿಸಿರ್ತಾನೆ. ಕವಿಯಾಗಿರ್ತಾನೆ, ಸಾಹಿತಿಯಾಗಿರ್ತಾನೆ. ತನ್ನ ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ಪಾಲಿಸುವಂಥ ಒಬ್ಬ ರಾಜ ಆಗಿರ್ತಾನೆ. ಈ ಭೋಜರಾಜನ ಕುರಿತಾಗಿ ಬಹಳಷ್ಟು ನಾನು ಕೆಲವು ಗ್ರಂಥಾಲಯಗಳನ್ನ ಹುಡುಕಾಡಿದ್ರು ಅವನ ಬಗ್ಗೆ ನನಗೆ ವಿವರಗಳು ಸಿಕ್ತಿರಲಿಲ್ಲ. ಅಂದರೆ ತೃಪ್ತಿಯಾಗೋಷ್ಟು ವಿವರಗಳನ್ನು ನನಗೆ ಸಿಗಲಿಲ್ಲ. ಒಂದು ಇಂಟರ್ನೆಟನ್ನು ನೋಡಿದಾಗ ನನಗೆ 1962ನೇ ಇಸ್ವಿಯ ಒಂದು ಪುಸ್ತಕ ಇದ್ದದ್ದು, ಅದು ಪುಸ್ತಕದ PDF ನಂಗೆ ಸಿಕ್ತು. ಅದು 1962ರಲ್ಲಿ ಗೋಪಾಲಕೃಷ್ಣ ಭಟ್ ಅವರು ಬರೆದಂತಹ ಭೋಜರಾಜನ ಕಥೆಗಳು ಅನ್ನುವಂಥ ಒಂದು ಪುಸ್ತಕ. ಆವಾಗಿನ ಕಾಲದೊಳಗೆ ಅದರ ಬೆಲೆ ಒಂದು ಆಣೆ ಇತ್ತು. ಅದರ ಮೇಲೆ ಬರ್ದಾರ. ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಭಾಳ ಮಂದಿಗೆ. ನಾವೆಲ್ಲ ಆಣೆಯನ್ನು ಉಪಯೋಗ ಮಾಡಿದ್ದೀವಿ. ಒಂದು ಆಣೆ ಅಂತಂದ್ರೆ 6 ನಯಾ ಪೈಸೆ. ಆ ಪುಸ್ತಕದಲ್ಲಿ ಭೋಜರಾಜನ ಕುರಿತಾದಂಥ ಅನೇಕ ಸ್ವಾರಸ್ಯಕರವಾದಂಥ ಸಣ್ಣ ಸಣ್ಣ ಕಥೆಗಳಿದ್ದದ್ದು ಅದಾವೆ. ಆ ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ದೇನೆ. ಒಂದು ಸಲ ಏನಾಗ್ತೈತಿ ಅಂದ್ರೆ, ಭೋಜರಾಜನ ಸಭೆ ನಡೆದಿರ್ತೈತಿ. ಆವಾಗ ಒಬ್ಬ ದೂತ ಬರ್ತಾನೆ. ಒಬ್ಬ ದೂತ ಬಂದು ಹೇಳ್ತಾನೆ, ಮಹಾರಾಜರೇ, ನಮ್ಮ ಅರಮನೆಯ ದ್ವಾರದಲ್ಲಿ ಒಬ್ಬ ವಿದ್ವಾಂಸರಿದ್ದವ್ರು ಬಂದವ್ರ, ಅವರ ಪರಿವಾರ ಕೂಡ ಬಂದೈತಿ ಅಂತಂದು ಹೇಳ್ತಾನೆ. ಅವರು ತಮ್ಮ ದರ್ಶನವನ್ನು ಅಪೇಕ್ಷೆ ಮಾಡಕತ್ತಾರ ಅಂತಂದು ಹೇಳಿದ ಕೂಡಲೇ ಮಹಾರಾಜ ಭೋಜ ಏನು ಮಾಡ್ತಾನೆ ಅಂದ್ರೆ, ಸ್ವಲ್ಪ ಯೋಚನೆಯನ್ನು ಮಾಡಿ ಒಂದು ಲೋಟದ ತುಂಬ ಹಾಲನ್ನು ತರಿಸ್ತಾನೆ. ಹಾಲನ್ನು ತರಿಸಿ ಆ ದೂತನ ಕೈಲಿ ಕೊಡ್ತಾನೆ. ಇದನ್ನು ತೆಗೆದುಕೊಂಡು ಹೋಗು, ಆ ವಿದ್ವಾಂಸರ ಕಡೆ ಹೋಗು, ಮತ್ತು ನಾನು ಇದು ಪ್ರಶ್ನೆಯನ್ನು ಕೇಳಿದ್ದೀನಿ ಅಂತ ಹೇಳು. ಅದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರ ಆ ಉತ್ತರವನ್ನು ನೀನು ಕೇಳ್ಕೊಂಡು ಬಾ ಅಂತಂದು ಹೇಳಿ ಆ ತುಂಬಿದಂಥ ಹಾಲಿನ ಲೋಟವನ್ನು ಅವನ ಕಡೆ ಕಳಿಸ್ಕೊಡ್ತಾನೆ. ಅದರಂತೆ ದೂತ ಬಂದು ಆ ಹಾಲಿನ ಲೋಟವನ್ನು ವಿದ್ವಾಂಸರಿಗೆ ಕೊಡ್ತಾನೆ. ಕೊಟ್ಟ ಕೂಡಲೇ ಅದನ್ನು ತೆಗೆದುಕೊಂಡಂಥ ವಿದ್ವಾಂಸರು ಸ್ವಲ್ಪ ಯೋಚನೆಯನ್ನು ಮಾಡ್ತಾರೆ. ಯೋಚನೆ ಮಾಡಿ ಏನು ಮಾಡ್ತಾರಂದ್ರೆ, ಆ ಹಾಲಿನೊಳಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾರೆ. ಸಕ್ಕರೆಯನ್ನು ಸೇರಿಸಿ ಆ ದೂತನ ಕೈಲಿ ಮಹಾರಾಜರ ಕಡೆಗೆ ಕಳಿಸ್ಕೊಡ್ತಾರೆ. ನನ್ನ ಉತ್ತರವನ್ನು ನಾ ಕೊಟ್ಟಿದ್ದೀನಿ, ಮಹಾರಾಜರು ಹೇಳು ಅಂತೇಳಿ. ದೂತ ಬರ್ತಾನ. ಆಮೇಲೆ ಮಹಾರಾಜರಿಗೆ ಹೇಳ್ತಾನೆ, ಭೋಜ ಮಹಾರಾಜರಿಗೆ ಹೇಳ್ತಾನೆ, ನಾ ತುಂಬಿದ ಹಾಲಿನ ಲೋಟ ಕೊಟ್ಟಾಗ ಅದರಾಗ ಅವ್ರ ಸಕ್ಕರೆಯನ್ನು ಬೆರೆಸಿಕೊಟ್ರು ಅಂತ ಹೇಳಿ. ಅಂದ್ರೆ ಈ ಒಂದು ಪ್ರಸಂಗದ ಅರ್ಥ ಏನು ಅಂತಂದ್ರೆ, ಭೋಜರಾಜ ತುಂಬಿದ ಹಾಲಿನ ಲೋಟವನ್ನು ಕೊಟ್ಟಾನ ಅಂತಂದ್ರೆ, ನಮ್ಮ ಈ ರಾಜ್ಯಸಭೆಯಲ್ಲಿ ಸಾಕಷ್ಟು ಜನ ವಿದ್ವಾಂಸರದಾರ, ಇನ್ನು ಮತ್ತೆ ಬರುವಂಥ ವಿದ್ವಾಂಸರಿಗೆ ಸ್ಥಳ ಇಲ್ಲ ಅನ್ನುವಂಥ ಸಂದೇಶವನ್ನು ಅವನು ಹಾಲಿನ ಲೋಟದ ಮೂಲಕ ಕಳಿಸಿರ್ತಾನೆ ಭೋಜರಾಜ. ಅದಕ್ಕೆ ಉತ್ತರವಾಗಿ ಆ ವಿದ್ವಾಂಸ ಏನು ಮಾಡ್ತಾರೆ ಅಂತಂದ್ರೆ, ಅದರಲ್ಲಿ ಹಾಲಿನಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಕಳಿಸಿರ್ತಾರೆ. ಅಂದರೆ ಹಾಲಿನಲ್ಲಿ ಸಕ್ಕರೆ ಬೆರೆಯೋದಕ್ಕೆ ಸಾಧ್ಯ ಐತಿ. ಮತ್ತು ಹಾಲಿಗೆ ಸಕ್ಕರೆ ಸೇರಿದಾಗ ಹಾಲಿನ ರುಚಿ ಹೆಚ್ಚಾಗ್ತೈತಿ. ನಿಮ್ಮ ಒಡ್ಡೋಲಗದಲ್ಲಿ ಅನೇಕ ಜನ ವಿದ್ವಾಂಸರಿದ್ದರು, ನಾನು ಕೂಡ ಒಬ್ಬ ವಿದ್ವಾಂಸನಾಗಿ ನಾನು ಸೇರಿಕೊಂಡು ನಿಮ್ಮ ಒಡ್ಡೋಲಗದ ಕಾಂತಿಯನ್ನು ನಾನು ಹೆಚ್ಚಿಗೆ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನು ಆ ವಿದ್ವಾಂಸ ಇದ್ದವರು ರವಾನೆ ಮಾಡಿರ್ತಾರೆ. ಭೋಜರಾಜನಿಗೆ ಈ ಅರ್ಥವನ್ನು ನೋಡಿ ಬಹಳ ಸಂತೋಷ ಆಗ್ತೈತೆ. ಆಮೇಲೆ ಅವ್ರೇನು ಮಾಡ್ತಾ ಅಂತಾರೆ, ಭೋಜರಾಜ ಈ ವಿದ್ವಾಂಸನನ್ನು ಇನ್ನಷ್ಟು ನಾ ಪರೀಕ್ಷೆ ಮಾಡಬೇಕು ಅಂತಂದು ಹೇಳಿ ಅಂದ್ಕೊಳ್ತಾನೆ, ನಿರ್ಣಯ ಮಾಡ್ತಾನೆ. ಆಮೇಲೆ ಸಾಯಂಕಾಲ ಆಗ್ತಾ ಇರ್ತೈತಿ. ಆ ಸಮಯಕ್ಕೆ ಭೋಜ ಮಹಾರಾಜ ಒಂದು ಕಟ್ಟಿಗೆ ಕಡಿಯುವವನ ಒಂದು ವೇಷವನ್ನು ಧರಿಸಿ ತಲೆಯ ಮೇಲೆ ಒಂದು ಕಟ್ಟಿಗೆಯ ಹೊರೆಯನ್ನು ಇಟ್ಟುಕೊಂಡು ಕೋಟೆಯ ಬಾಗಿಲಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಇವನು ಬಂದಂಥ ಸ್ವಲ್ಪ ಹೊತ್ತಿನಲ್ಲಿ ಕೋಟೆಯ ಬಾಗಿಲಿದ್ದು ಮುಚ್ಚಿಬಿಡ್ತೈತಿ. ಆಗ ಆ ವಿದ್ವಾಂಸ ಮತ್ತು ಅವನ ಪರಿವಾರ ಆ ಕೋಟೆ ಹೊರಭಾಗದೊಳಗೆ ಒಂದು ನದಿ ಹರಿತಾ ಇರ್ತೈತಿ. ಅದರ ದಡದಲ್ಲಿ ಒಂದು ದೊಡ್ಡ ಆಲದ ಮರ ಇರ್ತೈತಿ. ಆ ಆಲದ ಮರದ ಕೆಳಭಾಗದೊಳಗೆ ಅವರು ವಿಶ್ರಾಂತಿನ ತಗೊಳ್ತಾ ಇರ್ತಾರೆ. ಇವನು ಅವರ ಇದ್ದಲ್ಲಿಗೆ ಬರ್ತಾನೆ. ಆಮೇಲೆ ಬಂದು ಏನು ಹೇಳ್ತಾನಂತಂದ್ರೆ, ನಾನು ಕಟ್ಟಿಗೆಯನ್ನು ಮಾರ್ಕೊಂಡು ಹೋಗಬೇಕಾಗಿತ್ತು,
ಆದರೆ ಸಾಯಂಕಾಲ ಆತೀಗ ಅದು ಕೋಟೆ ಬಾಗಿಲನ್ನು ಮುಚ್ಚಿಬಿಟ್ಟಾರ. ಅದಕ್ಕೆ ತಾವು ಯಾರು ಅಂತಂದು ಹೇಳಿ ಕೇಳ್ತಾನ. ನೀವು ಎದಕ್ಕೆ ಇಲ್ಲಿ ಬಂದಿರಿ, ಯಾಕೆ ಇಲ್ಲದಿರಿ ಅಂತ ಕೂಡಲೇ ಆ ವಿದ್ವಾಂಸರಿದ್ದವ್ರು ಎಲ್ಲ ಸಂಗತಿಯನ್ನು ಹೇಳ್ತಾರೆ. ನಾವು ರಾಜನ ಆಶ್ರಯವನ್ನು ಕೋರಿ ಬಂದೇವಿ, ನಾನು ನಮ್ಮ ಪರಿವಾರ ಇದೆಲ್ಲ ಅಂತಂದು ಹೇಳಿ. ಅವ್ರು 4 ಜನ ಇರ್ತಾರೆ, ವಿದ್ವಾಂಸರು, ಅವ್ರ ಹೆಂಡತಿ, ಮಗ, ಸೊಸೆ. ಆವಾಗ ಭೋಜ ಮಹಾರಾಜ ಹೇಳ್ತಾನೆ, ನಾನು ಕಟ್ಟಿಗೆಯನ್ನು ಮಾರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಈಗ ನನ್ನ ಮನೆ ಬಹಳ ದೂರ ಐತಿ. ಅದಕ್ಕೆ ನೀವು ಒಪ್ಪಿದ್ರೆ ನಿಮ್ಮ ಜೊತೆ ನಾನು ಇಲ್ಲಿಯೇ ಏನಂತಂತಂದ್ರೆ ಇವತ್ತು ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತೀನಿ. ನಿಮ್ಮ ಜೊತೆನ ನಾ ತಂಗತೀನಿ, ನಿಮಗೇನೂ ಅಭ್ಯಂತರ ಇಲ್ಲ ಅಂತಂದ್ರೆ. ಬೆಳಗ್ಗೆ ಎದ್ದು ಕೋಟೆಯ ಬಾಗಿಲು ತೆಗೆದ ತಕ್ಷಣ ನಾನು ಅಲ್ಲಿ ಹೋಗಿ ಕಟ್ಟಿಗೆಯನ್ನು ಮಾರಿ ನಂತರ ಮನೆಗೆ ಹೋಗ್ತೀನಿ ಅಂತಂದು ಹೇಳ್ತಾನೆ. ಆ ವಿದ್ವಾಂಸರಿದ್ದವರು ಹೇಳ್ತಾರೆ, ನಮ್ಮದೇನೂ ಅಭ್ಯಂತರ ಇಲ್ಲ, ನೀವು ನಮ್ಮ ಜೊತೆಗೆ ವಿಶ್ರಾಂತಿ ತಗೋಬಹುದು, ತಂಗಬಹುದು ಅಂತಂದು ಹೇಳಿ ಒಪ್ಪಿಗೆ ಕೊಡ್ತಾರೆ. ಆವಾಗ ರಾತ್ರಿ ಆಗ್ತೈತಿ. ರಾತ್ರಿ ಆದ ಕೂಡಲೇನ ಆವಾಗ ಅದು ಊರು ಹೊರಗಿನ ಭಾಗ, ಅಲ್ಲಿ ಕಳ್ಳಕಾಕರ ಭಯ, ಅಲ್ಲದೆ ಸಮೀಪದಲ್ಲಿ ಒಂದು ಅರಣ್ಯ ಇದ್ದದ್ದಿರ್ತೈತಿ. ಆದ್ದರಿಂದ ಕ್ರೂರ ಮೃಗಗಳು ಕೂಡ ಬರುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಆ ವಿದ್ವಾಂಸರು ತಮ್ಮ 4 ಮಂದಿಯೊಳಗೆ ಒಂದು ನಿರ್ಣಯವನ್ನು ಮಾಡ್ಕೋತಾರೆ. ಪ್ರತಿಯೊಬ್ಬರು 2 ತಾಸು ಎಚ್ಚರವಿರಬೇಕು, ಉಳಿದಂಥ 3 ಮಲ್ಕೋಬೇಕು. ಸರದಿ ಪ್ರಕಾರ 2 ತಾಸು ಎಚ್ಚರವಿರಬೇಕು ಅಂತಂದು ಹೇಳಿ ಏನು ಮಾಡ್ತಾರೆ ಅಂತಂದ್ರೆ, ತಾವು ಮೊದಲು ಎಚ್ಚರವಾಗಿರ್ತೀನಿ, ನೀವೆಲ್ಲ ಮಲ್ಕೊಳ್ರಿ ಅಂತಂದು ಹೇಳಿ ಅವರನ್ನು ಮಲ್ಕೊಳಕ್ಕೆ ಹೇಳ್ತಾರೆ. ಅವ್ರ ಹೆಂಡತಿ, ಮಗ, ಸೊಸೆ ಮಲ್ಕೋತಾರೆ. ಆ ವಿದ್ವಾಂಸರಿದ್ದವರು ಎಚ್ಚರವಾಗಿದ್ದು ಕಾವಲು ಕಾಯ್ಕೊಂತ ಕೊಂಡಿರ್ತಾರೆ. ಆ ಭೋಜ ಮಹಾರಾಜ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ, ಅವನು ನಿದ್ದೆ ಮಾಡೋದಿಲ್ಲ. ಇವರನ್ನು ಇನ್ನೂ ಪರೀಕ್ಷೆ ಮಾಡಬೇಕು ಅಂತಂದು ಹೇಳಿ ಅನಿಸಿರ್ತೈತಿ ಮಹಾರಾಜ. ಆವಾಗ ಸಮಯವನ್ನು ಸಾಧಿಸಿ ಭೋಜರಾಜ ಒಂದು ಶ್ಲೋಕದ ಅರ್ಧ ಭಾಗವನ್ನು ಮಾತ್ರ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಅತ್ಯಂತ ಸಾರವಿರುವಂಥ ವಸ್ತುಗಳು 3 ಅದಾವು, ಇಷ್ಟೇ ಹೇಳ್ತಾನೆ. ಹೇಳಿದ ಕೂಡಲೇ ಆವಾಗ ವಿದ್ವಾಂಸರು ಶ್ಲೋಕದ ರೂಪದೊಳಗನೆ ಉತ್ತರವನ್ನು ಕೊಡ್ತಾರೆ. ಈ ಪ್ರಪಂಚದಲ್ಲಿರುವಂಥ 3 ಮಹತ್ವದ ವಸ್ತುಗಳು ಅಂತಂತಂದ್ರೆ, ಒಂದು ಕಾಶಿಯ ವಾಸ, ಇನ್ನೊಂದು ಸಜ್ಜನರ ಸಹವಾಸ, ಮತ್ತೊಂದು ಈಶ್ವರನ ಸೇವೆ ಅಂತಂದು ಹೇಳ್ತಾರೆ. ಆಮೇಲೆ ಅವರು 2 ತಾಸು ಆಗ್ತೈತಿ, ಅವರು ಮಲ್ಕೊಳ್ತಾರೆ. ಅವ್ರ ಹೆಂಡತಿಯನ್ನು ಎಬ್ಬಿಸ್ತಾರೆ, ತಾವು ಮಲ್ಕೊಳ್ತಾರೆ. ಅವ್ರ ಹೆಂಡತಿ ಎದ್ದುಕೊಂಡಿರ್ತಾಳೆ. ಎದ್ದುಕೊಂಡ ಕೂಡಲೇ ಸ್ವಲ್ಪ ಹೊತ್ತಿಗೆ ಮತ್ತೆ ಭೋಜರ ಮಹಾರಾಜ ಇದೇ ಪ್ರಶ್ನೆಯನ್ನು ಅವ್ರ ಹೆಂಡತಿಗೆ ಕೇಳ್ತಾನೆ. ಪ್ರಪಂಚದ ಅತ್ಯಂತ ಸಾರವುಳ್ಳಂಥ 3 ವಸ್ತುಗಳು ಅಂತ ಹೇಳಿ ಕೇಳಿದ ಕೂಡಲೇ ಅವ್ರ ಹೆಂಡತಿ ಹೇಳ್ತಾಳೆ. ಹೆಂಡತಿ ಅಂತ ಕೂಡಲೇ ಮನೆಯಲ್ಲಿ ಇದ್ದುದರಲ್ಲಿಯೇ ರುಚಿಕರವಾಗಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಹೊಟ್ಟೆ ಬಡಿಸುವಂಥ ಒಂದು ಕಾಯಕ ಹೆಣ್ಮಕ್ಳದು. ಅದಕ್ಕಾಗಿ ಆಕೆ ಹೇಳ್ತಾಳೆ, ಉಣ್ಣೋದಕ್ಕೆ ಸಿಹಿಯಾದಂಥ ಮೊಸರು ಮತ್ತು ಪೂಜೆ ಮಾಡುವುದಕ್ಕೆ ದೇವರ 2 ಪಾದಗಳು, ಇವ 3 ಅತ್ಯಂತ ಮಹತ್ವದ್ದು ಅಂತಂದು ಹೇಳ್ತಾಳೆ. ಆಮೇಲೆ ಮತ್ತೆ 2 ತಾಸು ಆದ್ಕೊಳ್ಳೆ ಅವ್ರ ಹೆಂಡತಿ ಮಲ್ಕೋತಾಳ, ಮಗನನ್ನು ಎಬ್ಬಿಸಿರ್ತಾಳೆ. ಮಗ ಎದ್ದುಕೊಂಡಿರ್ತಾನೆ ಕಾವಲು ಕಾಯಲಿಕ್ಕೆ. ಅವ ಭೋಜರಾಜ ಆ ಮಗನಿಗೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅತ್ಯಂತ ಈ ಮಾನ ಮರ್ಯಾದೆಯನ್ನು ಸಿಗುವಂತಹ ಅತ್ಯಂತ ಗೌರವಯುತವಾದಂಥ ಸ್ಥಾನ ಯಾವುದು, ಗಂಡಸರಿಗೆ ಸ್ಥಳ ಯಾವುದು, ಹೆಚ್ಚಿನ ಒಂದು ಮಾನ ಸಿಗುವಂಥ ಸ್ಥಳ ಯಾವುದು ಅಂತೇಳಿ ಅವಾಗ ಮಗ ಶ್ಲೋಕದ ರೂಪದೊಳಗೆ ನಾವು ಉತ್ತರ ಕೊಡ್ತಾನೆ. ಇವೆಲ್ಲ ಶ್ಲೋಕ ರೂಪದ, ಸಂಸ್ಕೃತದ ಶ್ಲೋಕ ರೂಪದೊಳಗೆ ನಡೀತಿರ್ತಾವೆ. ಮಗ ಉತ್ತರ ಕೊಡ್ತಾನೆ ಏನಂತಂದ್ರೆ, ಮಾವನ ಮನೆಯ ಅತ್ಯಂತ ಗೌರವವನ್ನು ಸಂಪಾದನೆ ಮಾಡುವಂಥ ಸ್ಥಳ. ಅದಕ್ಕಂತ ಹೇಳಿ ಶಿವ ಹಿಮಾಲಯದೊಳಗದಾನ, ವಿಷ್ಣು ಕ್ಷೀರಸಾಗರದೊಳಗದಾನ ಅಂತ ಹೇಳ್ತಾನೆ. ಅವ್ನು ಭಾಳ ಸಂತೋಷ ಆಗ್ತೈತಿ ಭೋಜರಾಜಿಗೆ. ಮೇಲಿನ ಕೊನೆಯ ಸರದಿ ಯಾರ್ದು, ಸೊಸೆಯದು. 2 ತಾಸು ಆದಮೇಲೆ ಮಗ ಇದ್ದವ ತನ್ನ ಹೆಂಡತಿಯನ್ನು ಎಬ್ಬಿಸ್ತಾನೆ, ತಾನು ಮಲ್ಕೊಳ್ತಾನೆ. ಆವಾಗ ಆಕೆಗೆ ನಿದ್ದೆ ಬಂದಿರೋದಿಲ್ಲ. ಸೊಸೆಗೆ ಭಾಳ ಜಾಣೆಯಾಗಿರ್ತಾಳೆ ಆಕೆ. ಈ ಎಲ್ಲ ಮಾತನ್ನಾಕಿ ಕೇಳ್ತಾ ಇರ್ತಾಳೆ. ಕೇಳಿ ಆಕೆ ತನ್ನಲ್ಲಿನೇ ಒಂದು ತರ್ಕವನ್ನು ಮಾಡ್ಕೊಂಡಿರ್ತಾಳೆ. ಏನಂತಂದ್ರೆ, ಈ ಎಲ್ಲ ಇಷ್ಟು ಶ್ಲೋಕವನ್ನು ಹೇಳಕತ್ತಾನೆ ಅಂತಂದಮೇಲೆ ಇವ್ರು ಯಾರೋ ಭೋಜರಾಜನ ಆಸ್ಥಾನದಲ್ಲಿದ್ದಂಥ ಪಂಡಿತರು ಇರಬಹುದು, ಅಥವಾ ಸ್ವತಃ ಭೋಜರಾಜನೇ ಇರಬಹುದು ಅನ್ನುವಂಥ ತರ್ಕವನ್ನು ಆಕೆ ಮಾಡ್ಕೊಂಡಿರ್ತಾಳೆ.
ಅದಕ್ಕಾಗಿ ಅಕ್ಕಿ ಎದ್ದುಕೊಂತ ಕೂಡಲೇ ಆಮೇಲೆ ಭೋಜರಾಜ ಅಕ್ಕಿಯೂ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸತ್ವಯುತವಾದಂಥ ವಸ್ತು ಅಂತಂದ್ರೆ ಸ್ತ್ರೀ, ಸತ್ವಯುತವಾದಂಥವ್ರು ಅಂತಂದ್ರೆ ಸ್ತ್ರೀ ಅಂತಂದು ಹೇಳ್ತಾನೆ. ಅದಕ್ಕೆ ಅಕ್ಕಿ ಉತ್ತರವನ್ನು ಹೇಳ್ತಾಳೆ, ನಿಜ ಸತ್ಯ ಐತಿದು. ಯಾಕಂದ್ರೆ ಆ ಸ್ತ್ರೀ ಇರಲಿಲ್ಲ ಅಂದ್ರೆ ಬಡವರ ಬಂಧು ಅನ್ನಿಸಿಕೊಳ್ಳುವಂತಹ ಎಷ್ಟೋ ಜನರಿಗೆ ಆಶ್ರಯವನ್ನು ನೀಡುವಂಥ ಭೋಜರಾಜ ಹುಟ್ಟುತ್ತಿದ್ನೇನು ಭೂಮಿಯ ಮೇಲೆ ಅಂತ ಕೇಳ್ತಾಳೆ. ಎಷ್ಟು ಚಂದವಾದಂಥ ಉತ್ತರವನ್ನು ಹೇಳ್ತಾಳೆ. ಭೋಜರಾಜನ ಗುರ್ತಾಗಿ ತನ್ನ ಗುಟ್ಟು ರಟ್ಟಾತು ಅಂತಂದು ಹೇಳಿ ಅನ್ಕೋತಾನ. ಈಕೆ ಮೂರ್ತಿ ಹಿಡಿದ್ಲು ನನ್ನ ಅಂತಂದು ಹೇಳಿ ಅವ್ನಿಗೆ ಅನ್ನಿಸ್ತೈತಿ. ಅಷ್ಟರಲ್ಲಿ ಸ್ವಲ್ಪ ಬೆಳಗಾಗ್ತಾ ಇರ್ತೈತಿ. ಭೋಜರಾಜ ಏನು ಮಾಡ್ತಾನಂತಂದ್ರೆ ಅವರೆಲ್ಲರಿಗೂ ಅಂದ್ರೆ ಆ ಸೊಸೆಗೆ ಹೇಳ್ತಾನೆ, ಆಯಿತು ವೇಳೆ ಆಗ್ತಾವಂತ ನಾನು ಹೋಗ್ತೇನೆ ಅಂಥೇಳಿ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಆ ಬಾಗಿಲನ್ನೇ ತೆಗಿತಾರಲ್ಲ, ಕೋಟೆಯ ಬಾಗಿಲನ್ನು ತನ್ನ ಅರಮನೆಗೆ ಹೋಗ್ತಾನೆ. ಹೋಗಿ ಮಂತ್ರಿಗೆ ಹೇಳ್ತಾನೆ, ಈ ಬಂದಂಥ ವಿದ್ವಾಂಸ ಮತ್ತು ಅವನ ಪರಿವಾರ ಭಾಳ ಚತುರರದಾರ, ಎಲ್ಲರೂ ಭಾಳ ಜ್ಞಾನಿಗಳದಾರ. ಅದಕ್ಕೆ ನಮ್ಮ ಆಸ್ಥಾನದಲ್ಲಿ ಅವ್ರಿಗೂ ಒಂದು ಸ್ಥಾನವನ್ನು ನಾವು ಕೊಡೋಣ, ಅವರ ಪರಿವಾರಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಂದು ಹೇಳಿ ಭೋಜರಾಜ ತನ್ನ ಮಂತ್ರಿಗೆ ಹೇಳ್ತಾನೆ. ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತೇನೆ. ಮತ್ತೆ ಇನ್ನು ಸ್ವಾರಸ್ಯಕರವಂಥ ಸಣ್ಣ ಸಣ್ಣ ಕಥೆಗಳದಾವು, ಅವನ್ನ ಮುಂದಿನ ಕೆಲವು ವಿಡಿಯೋದೊಳಗೆ ಹೇಳ್ತೀನಿ.